ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನು ಕೆ ಎಸ್ ಆರ್ ಟಿ ಸಿಯಲ್ಲಿ ನಡೀತಾ ಇದೆ ಚಾಲನಾ ವೃತ್ತಿ ಪರೀಕ್ಷೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಭಾಳಷ್ಟು ಅಭ್ಯರ್ಥಿಗಳು ಕಮೆಂಟಲ್ಲಿ ಕೇಳಿದ್ರಿ, ಸರ್ ಇದು ಹಾಸನ ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ಯಾವ್ಯಾವ ಅಭ್ಯರ್ಥಿಗಳು ಎಷ್ಟೆಷ್ಟು ಎಷ್ಟೆಷ್ಟು ಮಾರ್ಕ್ಸ್ ಮಾಡಿದ್ದಾರೆ, ಅದನ್ನು ಸ್ವಲ್ಪ ದಯವಿಟ್ಟು ತಿಳಿಸಿ ಅಂತೇಳಿ. ಅದು 0 ಇಂದ 50 ಗಂಟ ಯಾವ್ಯಾವ ಅಭ್ಯರ್ಥಿಗಳು ಎಷ್ಟೆಷ್ಟು ಮಾರ್ಕ್ಸ್ ಪಡೆದಿದ್ದಾರೆ ಸ್ಟೆಪ್ ಬೈ ಸ್ಟೆಪ್ ನಾನು ತಿಳಿಸ್ತಾ ಹೋಗ್ತೀನಿ. ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ. ನೋಡಿ, ದಿನಾಂಕ 16/12/2024ರಿಂದ 28/12/2024ವರೆಗೂ ಟೋಟಲ್ ಎಷ್ಟು ಅಭ್ಯರ್ಥಿಗಳು ಹಾಜರಾಗಿದ್ದರು, ಅವರು ಎಷ್ಟೆಷ್ಟು ಅಂಕ ಪಡೆದಿದ್ದಾರೆ, ಇಲ್ಲಿ ನಾನು ಡೀಟೇಲ್ ಆಗಿ ನಿಮಗೆ ತಿಳಿಸ್ತೀನಿ. ನೀವು ಈ ಒಂದು ಅಭ್ಯರ್ಥಿಗಳನ್ನು ನೀವು ಕಾಂಟ್ಯಾಕ್ಟ್ ಮಾಡಿ, ಯಾಕಷ್ಟು ನಂಬರ್ ತೊಗೊಂಡ್ರಿ, ಯಾಕೆ ಅಷ್ಟೊಂದು ಹೈಯೆಸ್ಟ್ ನಂಬರ್ ಹೊಡ್ಯೋಕ್ಕೆ ಯಾವ್ಯಾವ ಜಾಗದಾಗ ಯಾವ್ಯಾವ ಥರ ಏನೇನು ಮಾಡಬೇಕು ಅಂಥೇಳಿ ನೀವು ಅವ್ರನ್ನ ಭೇಟಿಯಾಗಿ ನೀವು ಅವರಿಂದ ಮಾಹಿತಿ ಪಡಿಬೋದು ಯಾಕಂದರೆ ನಿಮ್ಗೆ ಚೂರು ಐಡಿಯಾ ಬರುತ್ತೆ. ನೋಡ್ಬೋದು ಸ್ನೇಹಿತರೆ, 1 ಅಂಕ ಪಡೆದಿದ್ದ ಅಭ್ಯರ್ಥಿಗಳು 4 ಜನ, 2 ಅಂಕ ಪಡೆದಿದ್ದವರು 7 ಜನ, 3 ಅಂಕ ಪಡೆದಿದ್ದವರು 2, 4 ಅಂಕ 5 ಜನ, 5 ಅಂಕ 3 ಜನ. ಇಲ್ಲಿ ನೋಡ್ಬೋದು, ಮೇಲೆ ನಾನು ಮಾಡೀನಿ ಪಡೆದ ಅಂಕ. ಇಲ್ಲಿ ಒಟ್ಟು ಅಭ್ಯರ್ಥಿಗಳು ಅಂದರೆ ಅವ್ರು ಎಷ್ಟು ನಂಬರ್ ತೊಗೊಂಡಿದ್ದಾರೆ ಅಂಥೇಳಿ, ಎಷ್ಟು ಅಭ್ಯರ್ಥಿಗಳು ಅಂಥೇಳಿ ಈ ಥರ ಇದೆ. ನೀವು ನೋಡ್ತಾ ಹೋಗ್ಬೋದು. 5 ಅಂಕ ಪಡೆದವರು 3, 6 ಅಂಕ ಪಡೆದವರು 1, 7 ಅಂಕ ಪಡೆದವರು 2, 8 ನಂಬರ್ ತೊಗೊಂಡವರು 6, 9 ನಂಬರ್ ತೊಗೊಂಡವರು 1, 10 ನಂಬರ್ ತೊಗೊಂಡವರು 11 ಜನ, 11 ನಂಬರ್ ತೊಗೊಂಡವರು 6 ಜನ, 12 ನಂಬರ್ ತೊಗೊಂಡವರು 11, 13 ತೊಗೊಂಡವರು 3, 14 ತೊಗೊಂಡಿದ್ದವರು 7 ಜನ, 15 ತೊಗೊಂಡವರು 5 ಜನ, 16 ತೊಗೊಂಡವರು 6 ಜನ, 17 ತೊಗೊಂಡವರು 8 ಜನ, 18 ತೊಗೊಂಡವರು 8 ಜನ, 19 ತೊಗೊಂಡವರು 6 ಜನ, 20 ತೊಗೊಂಡವರು 8 ಜನ, 21 ತೊಗೊಂಡವರು 15 ಜನ, 22 ತೊಗೊಂಡವರು 11 ಜನ, 23 ತೊಗೊಂಡವರು 12 ಜನ, 24 13 ಜನ, 25 15 ಜನ. ಇಲ್ಲಿ ನೋಡ್ಬೋದು, 0 ಅಂಕ ಪಡೆದವರು ಟೋಟಲು 20 ಜನ ಇದ್ದಾರೆ ಸ್ನೇಹಿತರೆ, 0 ಅಂಕ ಪಡೆದವರು. ಇಲ್ಲಿ ನೀವು ಮತ್ತೆ ಮುಂದುವರೆದು ಇಲ್ಲಿ ನೋಡ್ಬೋದು, ನೀವು 2-3 ಲೈನ್ ಮಾಡಿದ್ದೀನಿ. 25ವರೆ ನಂಬರ್ ತೊಗೊಂಡಿದ್ದರು 0 ನಂಬರ್ ಯಾರೂ ಇಲ್ಲ. 26 ತೊಗೊಂಡವರು 12, 26ವರೆ 0, 27 ತೊಗೊಂಡವರು 20 ಜನ, 27ವರೆ ತೊಗೊಂಡ್ರು 1, 28 ತೊಗೊಂಡಿದ್ದವರು 23 ಜನ, 28ವರೆ 0, 29 26 ಜನ, 29ವರೆ ತೊಗೊಂಡಿದ್ದವರು 2, 30 ತೊಗೊಂಡಿದ್ದವರು 1, 30ವರೆ ತೊಗೊಂಡಿದ್ದವರು 2, 31 2, 31ವರೆ 5 ಜನ, 32 2, 32ವರೆ 6 ಜನ, 33 2, 33ವರೆ 1, 34 4 ಜನ, 34ವರೆ 6 ಜನ, 35 7 ಜನ, 35ವರೆ 8, 36 14 ಜನ, 36ವರೆ 8 ಜನ, 37 13 ಜನ, 37ವರೆ 6 ಜನ, 38 11 ಜನ, 38ವರೆ 12 ಜನ, 39 12 ಜನ, 39ವರೆ 10 ಜನ, 40 22 ಜನ, 40ವರೆ 9 ಜನ, 41 19 ಜನ, 41ವರೆ 15 ಜನ, 42 22 ಜನ, 42ವರೆ 14 ಜನ, 43 21 ಜನ, 43ವರೆ 13 ಜನ, 44 27 ಜನ, 44ವರೆ 9 ಜನ, 45 21, 45ವರೆ 6 ಜನ, 46 ತೊಗೊಂಡವರು 18 ಜನ, 46ವರೆ ತೊಗೊಂಡಿದ್ದರು 3 ಜನ, 47 ತೊಗೊಂಡಿದ್ದರು 10 ಜನ, 47ವರೆ ತೊಗೊಂಡವರು 5 ಜನ, 48 ತೊಗೊಂಡವರು 8 ಜನ, 48ವರೆ ತೊಗೊಂಡವರು 1, 49 ತೊಗೊಂಡಿದ್ದರು 9 ಜನ, 49ವರೆ
0, 50ಕ್ಕೆ 50 ತೊಗೊಂಡಿದ್ದವರು ಇಬ್ಬರು. ಸೊ ಈ ಥರ ಎಲ್ಲ ಮಾರ್ಕ್ಸ್ ತೊಗೊಂಡಿದ್ದಾರೆ ಸ್ನೇಹಿತರೆ. ನೋಡಿ, ನಾನು ಮುಂದುವರಿದ ಒಂದು ಫಲಿತಾಂಶ ಏನಿದೆ, ಯಾವ್ಯಾವ ಅಭ್ಯರ್ಥಿಗಳು ಎಷ್ಟೆಷ್ಟು ಮಾರ್ಕ್ಸ್ ತೊಗೊಂಡಿದ್ದಾರೆ ಅಂಥೇಳಿ. ಸೊ ನಾನು 16 ತಾರೀಕಿಂದ 28 ತಾರೀಕುವರೆಗೂ ಮಾಡಿದ್ದೀನಿ. ಸೊ ಮುಂದಿನ ಒಂದು ಫಲಿತಾಂಶ ಇದೇ ರೀತಿ ನಿಮಗೆ ಬೇಕಾದರೆ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಮಾಡ್ತೀನಿ ಅಂತ ಹೇಳುತ್ತಾ. ಸೊ ನೋಡಿ ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಯಾಕಂದರೆ ಯಾವ್ಯಾವ ಅಭ್ಯರ್ಥಿಗಳು ಎಷ್ಟೆಷ್ಟು ನಂಬರ್ ತೊಗೊತಾ ಇದ್ದಾರೆ, ಅಲ್ಲಿ ಏನು ಪ್ರಾಬ್ಲಮ್ ಆಗ್ತಾಯಿದೆ, ಏನು ಸಮಸ್ಯೆಗಳು ಏನಾದರೂ ಆಗ್ತಾಯಿದೆಯಾ. ಸೊ ನೀವೆಲ್ಲ ಈಗ ಯಾರ್ಯಾರು ಟ್ರ್ಯಾಕಿಗೆ ಹೋಗಿ ಬಂದಿರ್ತಾರೋ ಸೊ ಅಭ್ಯರ್ಥಿಗಳನ್ನು ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಇದರದ ಒಂದು ಮಾಹಿತಿ ಸಿಗ್ತದೆ. ನೀವು ಹೆಚ್ಚು ನಂಬರ್ ಪಡ್ಕೊಳ್ಳಿ ಅಂತ ಹೇಳುತ್ತಾ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳುತ್ತಾ. ಸೊ ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ. ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳುತ್ತಾ. ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಾದರೂ ಇದ್ದರೆ ಖಂಡಿತವಾಗಲೂ ನೀವು ಕಾಮೆಂಟಲ್ಲಿ ಕೇಳ್ಬೋದು. ನಮಸ್ಕಾರ.